ನಮಸ್ಕಾರ ಎಲ್ರಿಗೂ. ನಾನ್ ಮೊದಲನೇದಾಗಿ ಹೇಳೋದೇನಪ್ಪಾ ಅಂದ್ರೆ ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಹೇಳಕ್ ಹೋಗ್ತಿರೋ ವಿಷಯ ಏನಪ್ಪಾ ಅಂದ್ರೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇರೋ 1941 ಕ್ಯಾಲೆಂಡರ್ ಹಾಗೂ 2025 ಕ್ಯಾಲೆಂಡರ್. ಹೌದು, 1941 ಕ್ಯಾಲೆಂಡರ್ ಜನವರಿ ಸ್ಟಾರ್ಟ್ ಆಗೋ ಫಸ್ಟ್ ಡೇಟು ಸೇಮ್, ಹಾಗೆ 2025 ಸ್ಟಾರ್ಟ್ ಆಗ್ತಿರೋ ಜನವರಿ ಫಸ್ಟ್ ಡೇಟು ಸೇಮ್, ಹಾಗೆ ಎಂಡ್ ಆಗೋದು ಕೂಡ ಹಾಗೆ. ಈ 1941 ಹಾಗೂ 2025 ಕ್ಯಾಲೆಂಡರು ಎರಡು ಮ್ಯಾಚ್ ಆಗ್ತಾ ಇದೆ. ಇವೆರಡರ ಮಧ್ಯೆ ಇರುವ ಸಂಬಂಧ ಏನು ಅಂದ್ರೆ 1941 ಹಾಗೂ 2025 ಏನೋ ನಡೆದಿದೆ ಅಂತ ತಿಳ್ಕೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು 1941 ನಲ್ಲಿ ಏನೇನೋ ನಡೆದಿದೆ ಅಂತ ತಿಳ್ಕೊಳ್ಳೋಣ. ಹೌದು, ನಾನು ರಿಸರ್ಚ್ ಮಾಡಿದ ಪ್ರಕಾರ 1941 ಒಂದು ತುಂಬಾ ಕರಾಳವಾದ ವರ್ಷವಾಗಿತ್ತು. ಹಾಗೆ ಯುರೋಪ್ ಎರಡನೇ ಮಹಾವಿಶ್ವ ಯುದ್ಧದಲ್ಲಿ ಸೇರಿದ ವರ್ಷವು 1941 ಆಗಿದೆ. ಡಿಸೆಂಬರ್ 7ರಂದು ಜಪಾನಿನ ಮಿಲಿಟರಿ ಪರ್ಲ್ ಹಾರ್ಬರ್ ಮೇಲೆ ಅನಿರೀಕ್ಷಿತ ದಾಳಿ ಕೂಡ ಆಗಿತ್ತು. ಆ ದಾಳಿಯಲ್ಲಿ ಸುಮಾರು 2400 ಅಮೆರಿಕನ್ನರು ಸತ್ತು ಹೋಗಿತ್ತು. ಹಾಗೆ ಅಮೆರಿಕ ಎರಡನೇ ಮಹಾವಿಶ್ವ ಯುದ್ಧಕ್ಕೆ ಪ್ರವೇಶ ಕೂಡ ಮಾಡಿತ್ತು. ಎರಡನೇ ವಿಶ್ವ ಯುದ್ಧ ಪ್ರಾರಂಭವಾದ ವರ್ಷ 1939 ಸೆಪ್ಟೆಂಬರ್ 1, ಹಾಗೆ ಅಂತ್ಯವಾದ ವರ್ಷ 1945 ಸೆಪ್ಟೆಂಬರ್ 2. ಈ ಎರಡರ ಮಧ್ಯೆ ಬರುವ ವರ್ಷವೇ 1941. ಅತಿ ಹೆಚ್ಚು 1941 ನಲ್ಲಿ ಯುದ್ಧವಾದ ಕಾರಣ ಅತಿ ಹೆಚ್ಚು ಜನರು ಈ ವರ್ಷದಲ್ಲಿ ಸತ್ತು ಹೋದ್ರು. ಅದಕ್ಕೆ ಈ ವರ್ಷವನ್ನು ಕರಾಳ ವರ್ಷ ಎಂದು ಕರೆದ್ರು. ಹಾಗೆ 1941 ನಲ್ಲಿ ಪ್ರಕೃತಿ ವಿಕೋಪ, ಬಾಂಬ್ ಬ್ಲಾಸ್ಟ್, ಪ್ಲೇಗ್ ರೋಗ ಇದೆಲ್ಲ ಕಾರಣದಿಂದ ಸುಮಾರು ಜನ 1941 ನಲ್ಲಿ ಸತ್ತು ಹೋದ್ರು. ಅದಕ್ಕೆ 1941 ಒಂದು ತುಂಬಾ ಕರಾಳ ವರ್ಷ ಎಂದು ಕರೆದ್ರು. ಇದೆಲ್ಲ 1941 ನಲ್ಲಿ ನಡೆದಿರೋ ಘಟನೆಗಳು. ಇನ್ನು 2025 ಏನ ನಡೆದಿದೆ ಅಂತ ತಿಳ್ಕೊಳ್ಳೋಣ. ನಾವೆಲ್ಲ ಜೀವಿಸ್ತಾ ಇರೋ 2025 ಜನವರಿಯಿಂದಾನೇ ತುಂಬಾ ಅಪಾಯಗಳಾಗಲು ಶುರುವಾದವು. ಹಾಗೆ 2025 ನಡೆದಿರೋ ಮೊದಲನೇ ಘಟನೆ ಏನಪ್ಪಾ ಅಂದ್ರೆ 7 ಜನವರಿಯಿಂದ ಜನವರಿ 31ರವರೆಗೆ ಕ್ಯಾಲಿಫೋರ್ನಿಯಾದಲ್ಲಿ ಅರಣ್ಯಕ್ಕೆ ಬೆಂಕಿ ಹತ್ತಿರೋದು. ಆ ಘಟನೆಯಲ್ಲಿ ಸುಮಾರು 30 ಜನ ಸಾವನ್ನಪ್ಪಿದ್ರು, ಹಾಗೆ 31 ಜನ ಕಾಣೆಯಾದರು. ಇದುವರೆಗೆ ಕೂಡ ಆ ಜನ ಎಲ್ಲಿದ್ದಾರಂತೆ ಗೊತ್ತೇ ಇಲ್ಲ. ಹಾಗೆ ಸುಮಾರು 57,600 ಎಕರೆ ಹೆಚ್ಚು ಈ ಅರಣ್ಯ ಬೆಂಕಿ ಹತ್ತಿರುವುದು ನಾಶವಾಯಿತು. ಇದು 2025 ನಡೆದಿರೋ ಮೊದಲನೇ ಘಟನೆ. ಆದರೆ ಎರಡನೇ ಘಟನೆ ಏನಪ್ಪಾ ಅಂದ್ರೆ 144 ವರ್ಷಗಳ ನಂತರ ನಡೆದ ಮಹಾಕುಂಭ ಮೇಳದಲ್ಲಿ ಕಾಲ್ ತುಳಿತದಿಂದ ಸುಮಾರು 30 ಜನ ಸಾವನ್ನಪ್ಪಿದ್ರು, ಹಾಗೆ 60 ಜನ ಗಾಯಗೊಂಡ್ರು. 2025 ನಡೆದ ಮೂರನೇ ಘಟನೆ ಏನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಟ್ಯಾಕ್ದಲ್ಲಿ ಸುಮಾರು 26 ಜನ ಸಾವನ್ನಪ್ಪಿದ್ರು. ಹಾಗೆ ಪಹಲ್ಗಾಮ್ ಅಟ್ಯಾಕ್ ನಡೆದ ದಿನಾಂಕ 22 ಏಪ್ರಿಲ್ 2025. 2025 ನಡೆದ ನಾಲ್ಕನೇ ಘಟನೆ ಏನಪ್ಪಾ ಅಂದ್ರೆ ಕರ್ನಾಟಕ ಜನತೆಯ ಅತಿ ದೊಡ್ಡ ಕನಸು ನನಸಾದ ವರ್ಷ. ಅದು ಬೇರೆ ಏನೂ ಅಲ್ಲ, RCB ಕಪ್ ಗೆದ್ದಿತ್ತು. ಕಪ್ ಗೆದ್ದ ಸಂಭ್ರಮಕ್ಕೆ RCB ಪ್ಲೇಯರ್ಸ್ ನ ಸನ್ಮಾನ ಮಾಡಲು ಬೆಂಗಳೂರಿಗೆ ಕರೆಸಿದ್ರು. ಆ ಸನ್ಮಾನದಲ್ಲಿ RCB ಪ್ಲೇಯರ್ಸ್ ನ ನೋಡಲಂತ ಬಂದ RCB ಪ್ಲೇಯರ್ಸ್ ನೋಡುವ ಹಂಬಳದಲ್ಲಿ ನಮ್ಮ RCB ಫ್ಯಾನ್ಸ್ ಅವರ ಜೀವದ ಮೇಲೆ ಒಂದಿಷ್ಟು ಗಮನ ಇಡದೆ ಒಬ್ಬರನ್ನೊಬ್ಬರ ತಳ್ಳಲು ಪ್ರಾರಂಭ ಮಾಡಿದ್ರು. ಆ ತಳ್ಳಾಟದಲ್ಲಿ ಸುಮಾರು 11 ಜನ ಸಾವನ್ನಪ್ಪಿದ್ರು, ಹಾಗೆ ಸುಮಾರು ಜನ ಗಾಯಗೊಂಡ್ರು. 2025 ನಡೆದ ಐದನೇ ಘಟನೆ ಏನಪ್ಪಾ ಅಂದ್ರೆ ಅಹಮದಾಬಾದ್ ನಲ್ಲಿ ನಡೆದ ವಿಮಾನ ಅಪಘಾತ. ಆ ವಿಮಾನ ಅಪಘಾತದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು, ಹಾಗೆ ಆ ಅಪಘಾತದಿಂದ ಒಬ್ಬರು ಪಾರಾಗಿ ಬದುಕುಳಿದ್ರು. 1941 ವಿಷಯ ತಿಳ್ಕೊಂಡಿದ್ದಾಯ್ತು, 2025 ವಿಷಯ ತಿಳ್ಕೊಂಡಿದ್ದಾಯ್ತು. ಆದ್ರೆ 1941 ನಡೆದಿರೋ ಘಟನೆಗೂ 2025 ನಡೆದಿರೋ ಘಟನೆಗೂ ಏನು ಸಂಬಂಧನೇ ಇಲ್ಲ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ 1941 ಹಾಗೂ 2025 ಕ್ಯಾಲೆಂಡರ್ ಮ್ಯಾಚ್ ಆಗ್ತಾ ಇದೆ. 1941 ನಡೆದಿರೋ ಎಲ್ಲ ಘಟನೆಗಳು 2025 ಆಗ್ತಾ ಇದೆ ಅಂತ ಜನ ನಂಬ್ತಾ ಇದ್ದಾರೆ. ಆದ್ರೆ 1941 ನಡೆದ ಎಲ್ಲ ಘಟನೆಗಳಿಗೆ ಕಾರಣ ಏನಂತ ನಿಜ ಹೇಳ್ತಿದ್ದೀನಿ, ನಂಗಂತೂ ಗೊತ್ತಿಲ್ಲ. ಆದ್ರೆ 2025 ನಡೆದಿರೋ ಎಲ್ಲ ಘಟನೆಗಳಿಗೂ ನಮ್ಮ ದೇಶ ಹಾಗೂ ನಮ್ಮ ರಾಜ್ಯದ ರಾಜಕಾರಣಿಗಳು ಮಾಡಿರೋ ಬೇಜವಾಬ್ದಾರಿ. ಇದನ್ನ ಕೇಳ್ಬಿಟ್ಟು ನೀವೆಲ್ಲ ಅಂತಿರ್ತೀರಾ ಎಲ್ಲಾ ಘಟನೆಗಳಿಗೂ ನಮ್ಮ ರಾಜಕಾರಣಿಗಳು ಏನ್ ಮಾಡಿದ್ರು ಅಂತ. ಈ ರಾಜಕಾರಣಿಗಳು ಮಾಡಿರೋ ಬೇಜವಾಬ್ದಾರಿ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಈ ರಾಜಕಾರಣಿಗಳು ಮಾಡಿರೋ ಬೇಜವಾಬ್ದಾರಿಗಳಿಂದಾನೆ ಈ ಎಲ್ಲಾ ಘಟನೆಗಳು
ನಡೆದಿರೋದು. 2025 ಎಲ್ಲ ನಡೆದಿರೋ ಘಟನೆಗಳಿಗೂ ಈ ರಾಜಕಾರಣಿಗಳೇ ಕಾರಣ.